ನಾನು ಆಚೆ ಬಂದಿದ್ದೀನಿ. ಈ ಋಣನ ನಾನು ಯಾವತ್ತೂ ಮರೆಯಲ್ಲ ಅಮ್ಮೋರೆ. ನನ್ನ ಜೀವ ಇರೋ ಗಂಟೆ ಅದನ್ನು ತೀರ್ಸೋಕ್ಕಾಗಕ್ಕಿಲ್ಲ ಅಮ್ಮೋರೆ. ನೋಡಿ ಪ್ಲೀಸ್, ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡಿ. ಆ ಥರದ್ದೇನೂ ಇಲ್ಲ, ನನ್ನ ಕೈಯಲ್ಲಿ ಆಗಿದ್ದಷ್ಟು ನಾನು ಮಾಡಿದ್ದೀನಿ. ಅಮ್ಮೋರೆ, ಇದು ನಿಮ್ಗೆ ತುಂಬ ಚಿಕ್ಕದು ಅನಿಸ್ಬೋದು, ಆದರೆ ನನ್ನ ಪಾಲಿಗೆ ತುಂಬ ದೊಡ್ಡದು ಅಮ್ಮೋರೆ. ನೀವಿಲ್ಲದೆ ಒಂದಿದ್ರೆ ನಾನು ಜೈಲಲ್ಲೇ ಕೊಳಿಬೇಕಾಗಿತ್ತು. ನನ್ನ ಹೆಂಡ್ರು ಮಕ್ಕಳು ಉಪವಾಸ ಬಿದ್ದು ಸಾಯ್ಬೇಕಾಗಿತ್ತು. ಅಮ್ಮೋರೆ, ನಾನು ಇಲ್ಲಿಂದನೇ ನಿಮ್ಗೊಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅಮ್ಮೋರೆ. ನೀವು ನನ್ನ ಪಾಲಿಗೆ ಯಾರು ಅಂದ್ರೂ ತಪ್ಪಿಲ್ಲ. ಈ ಮಾತನ್ನ ನಾನು ಮನ್ಸಾರೆ ಹೇಳ್ತಾವ್ನಿ ಅಮ್ಮೋರೆ. ಅಮ್ಮೋರೆ, ನಾ ಎಲ್ಲಿಗೆ ಬರಬೇಕು, ಯಾವಾಗ ಬರಬೇಕು ಹೇಳಿ ಅಮ್ಮೋರೆ. ನೀವು ಹೇಳಿದ ಜಾಗಕ್ಕೆ ಬರ್ತೀನಿ. ನಿಮ್ಗೆ ಹೇಳ್ಬೇಕಾಗಿರೋ ಎಲ್ಲ ಸತ್ಯನೂ ನಿಮ್ಮ ಮುಂದೆ ಹೇಳ್ತೀನಿ ಅಮ್ಮೋರೆ. ನಿಮ್ಮ ಋಣ ನಮ್ಮ ಇಡೀ ಕುಟುಂಬದ ಮ್ಯಾಕೈತೆ. ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಒತ್ತೆ ಇಡ್ತೀನಿ. ಬರೀ ಬಾಯಿ ಮಾತಲ್ಲ ಅಮ್ಮೋರೆ, ಪ್ರಮಾಣ ಮಾಡಿ ಹೇಳ್ತಾವ್ನಿ. ನೀಯತ್ತಿರಿದ್ರು ಯಾಕೆ ನಿಮಗೆ ಮಾತ್ರ. ಕೆಂಚ, ಈಗಲಾದರೂ ಹೇಳ್ಬೋದಲ್ಲ ಇದನ್ನು ಯಾರು ಮಾಡಿದ್ದು ಅಂತ. ಬೇಜಾರಾಗ್ಬೇಡಿ ಅಮ್ಮವ್ರೆ, ಇಷ್ಟು ದಿನನೇ ಕಾದಿದ್ದೀರಿ, ಇನ್ನು ಹೊಸಿ ಕಾಯ್ರಿ. ನೇರವಾಗಿ ಬನ್ನಿ, ನಿಮ್ಮ ತಾವ ಎಲ್ಲ ವಿಷಯನೂ ನೇರವಾಗಿ ಹೇಳ್ತೀನಿ ಅಮ್ಮವ್ರೆ. ಸರಿ, ಎಲ್ಲಿ ಎಷ್ಟೊತ್ತಿಗೆ ಸಿಗಬೇಕು ಅಂತ ನಾನು ಮತ್ತೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಅಮ್ಮವ್ರೆ, ನೀವು ಹೇಳ್ದಂಗೆ ಆಗಲಿ. ಮತ್ತೆ ಅರುಣ್, ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಅತ್ತೆ ಆಲ್ ಗುಡ್, ತುಂಬ ಚೆನ್ನಾಗಿ ನಡೀತಾ ಇದೆ ಅತ್ತೆ. ಗುಡ್, ಆಲ್ ದಿ ಬೆಸ್ಟ್. ಐ ವಿಶ್ ಯು ಆಲ್ ದಿ ಸಕ್ಸಸ್. ಥ್ಯಾಂಕ್ ಯು ಅತ್ತೆ. ಆ್ಯಂಡ್ ಸಾರಿ ಕೂಡ. ಸಾರಿನಾ? ಯಾಕೆ? ಅದು ಅತ್ತೆ, ನಾನು ಯು ಎಸ್ನಿಂದ ಬರ್ತಾ ಮನೆಯವ್ರು ಎಲ್ಲರೂ ಕೂಡ ಎಕ್ಸ್ಪೆನ್ಸಿವ್ ಗಿಫ್ಟ್ ತಂದಿದ್ದೆ. ಅದ್ರೇನು ಮಾಡೋದು, ಕಸ್ಟಮ್ಸ್ ಅವರು ಎಲ್ಲನೂ ಹಿಡ್ದಾಕ್ಬಿಟ್ರು. ಅದ್ರತೆ ನಿಮಗೆ ಅಂತ ಒಂದು ಸ್ಪೆಷಲ್ ಪರ್ಫ್ಯೂಮ್ ತಂದಿದ್ದೀನಿ, ಆಮೇಲೆ ಕೊಡ್ತೀನಿ ಅಂತ ನಿಮಗೆ. ಥ್ಯಾಂಕ್ ಯು ಅರುಣ್. ಅಂದಾಗೆ ನೀನು ಬಂದಿರೋ ವಿಷಯ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾ? ಇಲ್ಲ ಅತ್ತೆ, ನಾನು ಬಂದಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ನೀವು ಕೂಡ ಯಾರಿಗೂ ಹೇಳ್ಬೇಡಿ. ಯಾಕೆ? ಅದು ಅತ್ತೆ, ನಾನು ಇಲ್ಲಿಗೆ ಬಂದಿರೋದೇ ಅಶ್ವಿನಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಅಪ್ಪ ಅಮ್ಮನಿಗೆ ಏನಾದರೂ ಗೊತ್ತಾದರೆ ಆಬ್ವಿಯಸ್ಲಿ ಅವ್ರು ನನ್ನನ್ನು ಮನೆಗೆ ಕರೀತಾರೆ. ಅವ್ರಿಗೂ ಕೂಡ ನನ್ನ ನೋಡಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ. ನಾನೇನಾದರೂ ಅಲ್ಲಿಗೆ ಹೋದರೆ ಅದೊಂಥರ ಚೈನ್ ರಿಯಾಕ್ಷನ್ ಥರ ಹೋಗುತ್ತೆ. ಚೈನ್ ರಿಯಾಕ್ಷನ್? ಹಾಂ ಅತ್ತೆ, ನಾನೇನಾದರೂ ಮನೆಗೆ ಹೋದರೆ ನಾನು ಇಂಡಿಯಾಗೆ ಬಂದಿರೋ ವಿಷಯ ಇಮ್ಮಿಡಿಯೇಟ್ ಆಗಿ ನಮ್ಮ ರಿಲೇಷನ್ ಸರ್ಕಲಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿಬಿಡುತ್ತೆ. ಆಮೇಲೆ ಅವ್ರುಗಳ ಮನೆಗೆಲ್ಲ ಹೋಗಿ ಬರೋದೇ ಆಗುತ್ತೆ. ಪಾರ್ಟಿ ಗಿರಿಟಿ ಅಂತ ಅಲ್ಲೂ ಕೂಡ ಟೈಮ್ ಕಿಲ್ ಆಗುತ್ತೆ. ಅಶ್ವಿನಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದೇ ಇಲ್ಲ. ಅದಕ್ಕೆ ಆಯ್ತೆ ನಾನು ಇಂಡಿಯಾಗೆ ಬಂದಿರೋ ವಿಷಯನ ಪ್ಲೀಸ್ ಯಾರಿಗೂ ಹೇಳಲೇಬೇಡಿ ನೀವು. ಅಯ್ಯೋ, ನೀನು ಯಾಕೆ ಇಷ್ಟೆಲ್ಲ ಕೇಳ್ಕೊತಾ ಇದೆಯಾ? ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ. ನಾನು ಯಾರಿಗೂ ಹೇಳಲ್ಲ. ಓಕೆ, ಥ್ಯಾಂಕ್ ಯು. ಟೇಕ್ ಕೇರ್. ಅರುಣ್, ಏನಿದು? ಏನಾಯಿತು? ಅಲ್ಲ, ಅಮ್ಮ ಎಲ್ಲ ಕೇಳಿದ್ರು ತಾನೇ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ. ಲಾಸ್ ಆಯ್ತು ಅಂತ ಯಾಕೆ ಹೇಳಲಿಲ್ಲ ನೀನು? ಬರ್ತಿದ್ದಾಗೆ ಹೇಳು ಅಂದರೆ ಹೇಗೆ ಹೇಳಿ ಇಶು? ಆಮೇಲೆ ಹೇಳಿದ್ರೆ ನನ್ನ ಪ್ರೆಸ್ಟೀಜ್ ಏನಾಗಬೇಡ. ಆಮೇಲೆ ಅವ್ರು ನನ್ನ ಟ್ರೀಟ್ ಮಾಡೋ ರೀತಿನೇ ಚೇಂಜ್ ಆಗೋಗುತ್ತೆ. ಆಗ ಈ ಮನೇಲಿ ನನಗೆ ಏನು ರೆಸ್ಪೆಕ್ಟ್ ಸಿಗುತ್ತೆ ಯಶು? ನಾನೊಬ್ಬ ಲೂಸರ್ ಅಂತ ಅಂದ್ಕೊಳ್ಳಲ್ವಾ? ಅದಕ್ಕೆ ನಾನು ಏನು ಹೇಳಿದೆ ಸುಮ್ಮನಿದ್ದೆ. ನೀನೇ ಥಿಂಕ್ ಮಾಡೋ ಯಶು. ಅದೆಲ್ಲ ನಾನೇ ಹೇಳೋದಕ್ಕಾಗುತ್ತೆ? ಹೇಳಿದ್ರೆ ನೀನು ಹೇಳಬೇಕು ಅಷ್ಟೆ. ಹಲೋ, ನಮಸ್ಕಾರ ಅಮ್ಮೋರೆ. ನೀವೇ ಫೋನ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೆ. ನೀವು ಮಾಡಲಿಲ್ವಲ್ಲ, ಅದಕ್ಕೆ ನಾನೇ ಮಾಡಿದೆ. ಅಮ್ಮೋರೆ, ನಾನು ನಿಮ್ಗೆಲ್ಲ ವಿಷಯನೂ ಹೇಳ್ಬಿಟ್ಟು ಊರಿಗೆ ಹೋಗ್ಬೇಕಾಗಿತ್ತು. ಹೆಂಡತಿ ಮಕ್ಕಳು ನೋಡಬೇಕು ಅನ್ನಿಸ್ತಾ ಇದೆ ಅವರೇ. ಸರಿ, ಇವತ್ತೇ ಸಿಗೋಣ. ಕೆಂಚ ಅವರೇ, ನಾವು ಭೇಟಿ ಆಗ್ತಿದ್ದೀವಿ ಅನ್ನೋ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಇಲ್ಲ ಅಮ್ಮೋರೆ, ನಾನು ಆ ವಿಷಯನ ಯಾರಿಗೂ ಬಿಟ್ಕೊಡೋಕ್ಕಿಲ್ಲ. ಅಮ್ಮೋರೆ, ನೀವು ಹೇಳಿದ ನಿಜ. ನಾನು ಜೈಲಿಂದ ಆಚೆ ಬಂದಿರೋದು, ನಿಮ್ಮ ಜೊತೆ ಸಂಪರ್ಕದಲ್ಲಿರೋದು ಎಲ್ರಿಗೂ ಗೊತ್ತಾದ್ರೆ ಎಲ್ಲರೂ ಹುಷಾರಾಗ್ಬಿಡ್ತಾರೆ. ಆಮೇಲೆ ಏನು ಗೊತ್ತಿಲ್ಲದವ್ರಂಗೆ ನಾಟಕ ಆಡೋಕೆ ಶುರು ಮಾಡ್ಬಿಡ್ತಾರೆ. ಹೌದು, ಅದು ಹಾಗೆ ಆಗುತ್ತೆ. ಆಮೇಲೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗೋಗುತ್ತೆ. ಹಂಗಾಗ ನಾ ಬಿಡೋಕ್ಕಿಲ್ಲ ಅಮ್ಮೋರೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ಎಲ್ಲದಕ್ಕೂ ಅಂತ್ಯ ಆಡಿನೇ ನಾನು ವಾಪಸ್ ಊರಿಗೆ ಹೋಗೋದು. ಅಮ್ಮೋರೆ, ನನ್ನೊಳಗೆ ಪ್ರತೀಕಾರದ ಬೆಂಕಿ ದಗ 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 ಅಂತ ಉರಿತೈತೆ. ಸತ್ಯ ಎಲ್ಲ ಹೊರಗೆ ಹಾಕಿದ್ರೇ ಉರಿತಾ ಇರೋ ಬೆಂಕಿ ತಣ್ಣಗಾಗೋದು. ಸರಿ ಕೆಂಚ, ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಆಯ್ತಮ್ಮೋರೆ. ಈ ಕೆಲಸ ಯಾರು ಮಾಡಿಸಿರ್ಬೋದು? ನನ್ನನ್ನು ಕಿಡ್ನ್ಯಾಪ್ ಮಾಡಿಸಿದ್ದು
ಆಸ್ತಿ ಹೊಡ್ಕೊಳ್ಳೋಕ್ಕೆ ಗೌತಮ್ ಅವ್ರ ವಿರುದ್ಧ ಸಂಚ್ ಮಾಡಿದ್ದು ನಮ್ಮವರೇ ಯಾರು ಅಂತ ಹೇಳಿದ್ರಲ್ಲ, ಯಾರವರು? ಹಲೋ ಸರ್, ಸರ್ ಫ್ರೀ ಇದ್ದೀರಾ? ಮಾತಾಡ್ಬೋದಾ? ಹೇಳಿ ಹೇಳಿ, ಪರವಾಗಿಲ್ಲ. ಸರ್, ನಮ್ಮ ಕಂಪನಿಲಿ ಒಂದು ದೊಡ್ಡ ಅಮೌಂಟ್ ಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಸರ್. ಹಾಂ, ಅದನ್ನು ಇವತ್ತು ಅವ್ರು ಫೋನ್ ಮಾಡಿದ ತಕ್ಷಣ ತೊಗೊಂಡೋಗ್ಬೇಕು ಅಂತ ಮಾತಾಡ್ಬೋದಾದ್ರು ಸರ್. ಸರ್, ನನ್ನ ಪ್ರಕಾರ ಈ ಅಮೌಂಟ್ ಎಲ್ಲ ನಿಮ್ಮ ಕಂಪನಿ ಇನ್ಫಾರ್ಮೇಷನ್ ಲೀಕ್ ಮಾಡಿದ್ನಲ್ಲ, ಅವ್ನು ಕೊಡೋಕ್ಕೆ ತೊಗೊಂಡೋಗ್ತಾರೆ ಅನ್ಸುತ್ತೆ ಸರ್. ನಮ್ಮ ಮ್ಯಾನೇಜರ್ ಮಾತಾಡೋವಾಗ ತುಂಬ ಹೆಲ್ಪ್ ಮಾಡಿದ್ರಿ, ತುಂಬ ವರ್ಷದಿಂದ ಹೋಗ್ತಿದ್ದ ಮರ್ಯಾದೆ ನೀವು ಉಳಿಸ್ಬಿಟ್ರಿ ಅಂತ ಏನೇನೋ ಮಾತಾಡ್ತಿದ್ರು ಸರ್. ನನಗನ್ಸುತ್ತೆ ಇದು ಪಕ್ಕ ಅವನ ಹತ್ರನೇ ಮಾತಾಡ್ತಿರ್ತಾರೆ ಅಂತ. ಥ್ಯಾಂಕ್ ಯು ಮಧು. ಮಧು, ಇನ್ನೊಂದು ಹೆಲ್ಪ್ ಮಾಡೋಕ್ಕಾಗುತ್ತಾ? ಹೇಳಿ ಸರ್. ಕ್ಯಾಶ್ ತೊಗೊಂಡು ಹೋಗ್ತಾ ಇದೆಯಲ್ಲ ಗಾಡಿ, ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಸಾಧ್ಯನಾ? ಸರ್, ಅದು ತುಂಬ ರಿಸ್ಕ್ ಸರ್. ಬೈ ಚಾನ್ಸ್ ನಾನೇನೋ ಸಿಕ್ಬಿದ್ರೆ ನನ್ನ ಕೆಲಸನೇ ಹೋಗ್ಬಿಡುತ್ತೆ ಸರ್. ಮಧು, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನೋಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ನೀವು ನನಗೋಸ್ಕರ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ, ರಿಸ್ಕ್ ಹೋಗ್ತಾ ಇದ್ದೀರಾ. ನಿಮಗೆ ಕೆಲಸಕ್ಕೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ನಾನಿದ್ದೀನಿ, ನಿಮ್ಮ ಜವಾಬ್ದಾರಿ ನಂದು. ನಿಮಗೆ ನನ್ನ ಕಂಪ್ನಿಲಿ ಒಂದು ಒಳ್ಳೆ ಕೆಲಸ ಕೊಡ್ತೀನಿ, ಒಳ್ಳೆ ಪೋಸ್ಟ್ ಕೊಡ್ತೀನಿ, ಡೋಂಟ್ ವರಿ. ಥ್ಯಾಂಕ್ ಯು ಸರ್, ನೀವಿಷ್ಟು ಧೈರ್ಯ ಕೊಡ್ತಾ ಇರೋದಕ್ಕೆ. ಆದರೆ ನಾನಿವತ್ತು ಹೊರಗಡೆ ಹೋಗೋಕ್ಕಾಗೋದಿಲ್ಲ ಸರ್. ನನಗೆ ಇಲ್ಲೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇಲ್ಲಾಂದರೆ ಕ್ಯಾಶ್ ತೊಗೊಂಡು ಹೋಗ್ತಾ ಇದ್ದಿಲ್ಲ ಗಾಡಿ, ಅದಕ್ಕೊಂದು GPS ಟ್ರ್ಯಾಕರ್ನ ಫಿಕ್ಸ್ ಮಾಡೋಕ್ಕಾಗುತ್ತಾ? ಸರ್, GPS ಟ್ರ್ಯಾಕರ್ ಈಗ? ಯು ಡೋಂಟ್ ವರಿ, ನಾನು ಅದನ್ನು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಹಾಗಾದರೆ ಸರಿ ಸರ್, ನೀವು ಕಳಿಸ್ಕೊಡಿ, ಉಳಿದನ್ನ ನಾನು ನೋಡ್ಕೊತೀನಿ. ಯಾ ಥ್ಯಾಂಕ್ ಯು ಸೊ ಮಚ್ ಮಧು. ಆನಂದ, ಆ ಹುಡುಗನಿಗೆ ಇಮ್ಮಿಡಿಯೇಟಾಗಿ ಒಂದು GPS ಟ್ರ್ಯಾಕರ್ನ ತಪ್ಪಿಸ್ಬೇಕು, ಆ ಜವಾಬ್ದಾರಿ ನೀನು.